ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಗುಡ್ ಮಾರ್ನಿಂಗ್ ಫ್ರಮ್ ಮುಂಬೈ ಚೋರ್ ಬಜಾರ್. ಎಕ್ಸಾಕ್ಟಾಗಿ ಚೋರ್ ಬಜಾರಿಗೆ ಬಂದಿದ್ವಿ, ಚೋರ್ ಮಾರ್ಕೆಟ್ಗೆ. ಇದು ಎವ್ರಿ ಫ್ರೈಡೇ ಬೆಳಗ್ಗೆನೇ ಓಪನ್ ಆಗುತ್ತೆ, ಅರ್ಲಿ ಮಾರ್ನಿಂಗು 4 o'clockಗೆ ಓಪನ್ ಆಗುತ್ತೆ. ಸೊ ಬೆಳಗ್ಗೆನೇ ಬಂದಿದ್ವಿ. ಸಿಕ್ಕಾಪಟ್ಟೆ ಅಂಗಡಿ ಇತ್ತು, ಅಲ್ಲೆಲ್ಲ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ರಿಸ್ಕ್ ಕೆಲಸ. ಆದಷ್ಟು ಬೆಳಗಿನ ಐಟಮ್ ಸಿಕ್ಕು ತೊಗೊಂಡು ಇವಾಗ ರೂಮ್ ಕಡೆ ಹೊರಡಬೇಕು. ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ. ನೋಡ್ಬೋದು, ಇಲ್ಲಿಂದ ಈ ಕಡೆ ಈ ಏರಿಯಾಗೆ ಹೋದರೆ ಕಂಪ್ಲೀಟಾಗಿ ಬರೀ ಚೋರ್ ಬಜಾರ್ ಇರೋದು. ಹೆವಿ ಟ್ರಾಫಿಕ್ ಇದೆ. ಎಲ್ಲ ಮುಗಿಸ್ಕೊಂಡೇ ಹೊರಟಿದ್ದೀವಿ. ಇಲ್ಲಿಂದೆಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಕ್ಯಾಬ್ ಮಾಡ್ಕೊಂಡು ನಮ್ಮ ರೂಮ್ ಹತ್ರ ಆಲ್ಮೋಸ್ಟ್ ರಿಟರ್ನ್ ಆಗಿದ್ದೀವಿ. ವಿಷಯ ಏನಪ್ಪ ಅಂದರೆ, ಚೋರ್ ಬಜಾರಲ್ಲೆಲ್ಲ ವೀಡಿಯೋ ಶೂಟ್ ಮಾಡೋದು ಸಾಮಾನ್ಯ ಅಲ್ಲ. ಎಲ್ಲ ಮೈ ಮೇಲೇ ಬಂದುಬಿಡ್ತಾರೆ. ಬರೀ ಲಾರಿಗಳಾಗೈಸಿ ರೋಡ್ ಪೂರ್ತಿ. ನಿಮಗೊಂದು ಕ್ಲಿಪ್ ಹಾಕಿರ್ತೀನಿ ನೋಡಿ, ಬೇಕಾದರೆ. ಫೋನು ವೀಡಿಯೋ ಮಾಡೋಕ್ಕೆ ಇಟ್ಟಿದ್ದಷ್ಟೇ, ಯಾರೊಬ್ಬರು ಬರೋಕ್ಕೆ ತಗೊಂಡ. ಸೊ ಫೋಟೇಜಸ್ ಅಲ್ಲೇ ರೀಸೈಕಲ್ ಬಿನಲ್ಲಿ ಹಾಕಿ ಮತ್ತು ಆ ವೀಡಿಯೋನ ಮತ್ತೆ ರಿಕವರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೇಗ ಐಟಮ್ ಸ್ವಲ್ಪ ಸಿಕ್ಕು ತೊಗೊಂಡಿದ್ದೀವಿ. ಬೆಳಗ್ಗೆ ಹೋಗಬೇಕು, 4 ಗಂಟೆಗೆ ಓಪನ್ ಆಗುತ್ತೆ. 3:30 4 ಗಂಟೆಗೆ ಓಪನ್ ಆಗುತ್ತೆ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 6 ಗಂಟೆ ಆಗಿತ್ತು. ಹೋಗಿ ಬಟ್ ಹೆವಿ ದೊಡ್ಡ ಮಾರ್ಕೆಟು, ಸಿಕ್ಕಾಪಟ್ಟೆ ದೊಡ್ಡದು. ಸಿಗದೇ ಐಟಮ್ ಎಲ್ಲ ಸಿಕ್ಬಿಡುತ್ತಲ್ಲಿ. ಅದು ಓಪನ್ ಆಗೋದು ಬರೀ ವಾರದಲ್ಲಿ ಒಂದೇ ದಿನ, ಶುಕ್ರವಾರ ಬೆಳಗ್ಗೆ ಮಾತ್ರ. ಸೊ ಲೊಕೇಶನ್ ಪಿನ್ ಮಾಡಿರ್ತೀನಿ. ನೀವು ಒಂದು ಸಲ ಯೂಟ್ಯೂಬಲ್ಲಿ ಅಲ್ಲಿ ಸರ್ಚ್ ಮಾಡಿ ನೋಡಿ, ಯಾರಾದರೂ ಒಬ್ರು ವೀಡಿಯೋ ಹಾಕಿರ್ತಾರೆ. ಸ್ವಲ್ಪ ರಿಸ್ಕಿಯಲ್ಲಿ ವೀಡಿಯೋ ಮಾಡೋದಷ್ಟೇ. ಮುಂಬೈ ಯಾವುದೋ ಆಕ್ಸಿಡೆಂಟ್ ಟ್ರೈನು ಎಲ್ಲಿ ಯಾವಾಗ ನೋಡೋದಿದೆ? 3 weeks 9 weeks ಅದು. ಗೈಸ್, ಫೈನಲಿ ರೂಮಿಂದ ಎಲ್ಲ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಚೋರ್ ಬಜಾರಲ್ಲಿ ನೋಡಿಕೊಂಡು ಲೈಟಾಗಿ ಟೀ ಮತ್ತು ಬ್ರೆಡ್ ಆಮ್ಲೆಟ್ ಟಿಫನ್ ತಿಂದ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 11 ಗಂಟೆ ಆಗಿದೆ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಡಾರ್ಮೆಟ್ರಿಗೆ ಹೋಗ್ತಾಯಿದ್ವಿ, ಯಾಕಂದರೆ ಏರ್ಪೋರ್ಟ್ ನಿಯರ್ ಬೈ ನಾವು ಸ್ಟೇ ಮಾಡ್ತಾಯಿದ್ದೀವಿ. ಈ ಒಂದು ನೈಟ್ಗೆ, ನಾಳೆ ನೈಟ್ ನಮ್ಮ ಫ್ಲೈಟ್ ಇದೆ ಬೆಂಗಳೂರಿಗೆ. ಸೊ ಇಲ್ಲಿಂದ ಒಂದು 20 ಕಿಲೋಮೀಟರ್ ದೂರ ಬಿಡುತ್ತೆ ಏರ್ಪೋರ್ಟು. ಸೊ ಅದರಿಂದ ನಾವು ಅಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ಇವತ್ತು ಅಲ್ಲಿ ಸ್ಟೇ ಮಾಡಿ, ಸೊ ಅಲ್ಲಿ ಸ್ವಲ್ಪ ಲೋಕಲ್ ಸುತ್ತಾಡೋದಿದೆ, ಅದನ್ನೆಲ್ಲ ನೋಡ್ಕೊಂಡು ಇವತ್ತು ಟೈಮ್ ಪಾಸ್ ಮಾಡಿ ನಾಳೆ ನೈಟ್ಗೆ ಆ್ಯಕ್ಚುಲಿ ನಮ್ಮ ಫ್ಲೈಟ್ ಇರೋದು. ಅಲ್ಲಿವರೆಗೂ ಏನು ಮಾಡೋದು ಏನೋ ಅಂತ ಸ್ವಲ್ಪ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೇನು ಎಕ್ಸಿಕ್ಯೂಟ್ ಮಾಡ್ತೀವಿ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನೋಡೋಣ ಏನೇನಾಗುತ್ತೆ ಏನೋ ಅಂದ್ಬಿಟ್ಟು. ಗಾಂಧಿ ಆ್ಯಕ್ಚುಲಿ ಹೋಗ್ತಾಯಿದ್ದೀವಿ ಕ್ಯಾಬಲ್ಲಿ. ಹೆವಿ ಟ್ರಾಫಿಕ್ ಇದೆ, ನೋಡ್ಬೋದು ನೀವು. ಜಿಗಿ 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 ಅಂತಿರ್ತಾರೆ. ನಮ್ಮ ಕಡೆ ಚಿಕ್ಕಪೇಟೆ ಶಿವಾಜಿನಗರಲ್ಲಿ ಹೆಂಗಿರ್ತಾರೆ, ಸೇಮ್ ಅದೇ ಫೀಲಿಂಗ್. ಹೆವಿ ಬ್ಯುಸಿಯಾಗಿ ಓಡುತ್ತೆ ಈ ರೋಡೆಲ್ಲ. ಜನ ಅಂತೂ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಹೋಗೋಣ. ಇಲ್ಲಿಂದ 1 hour ಡ್ರೈವ್ ಇದೆ ನಮ್ಮ ಡಾರ್ಮೆಟ್ರಿಗೆ. ಅಲ್ಲಿ ಹೋಗಿ ಸಿಗ್ತೀನಿ. ಇಲ್ಲ ನೀವು ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ವೀಡಿಯೋ ಮಾಡ್ತೀನಿ. ಫೈನಲಿ ಬಂದು ಈ ಒಂದು ಡಾರ್ಮೆಟ್ರಿಯಲ್ಲಿ ಚೆಕ್ಇನ್ ಆಗಿ ರೆಡಿ ಆಗಿಬಿಟ್ಟಿವಾಗೆಲ್ಲ ಸ್ವಲ್ಪ ಊಟ ಮಾಡಬೇಕು. ಬೆಳಗ್ಗೆ ಪ್ರಾಪರಾಗಿ ಊಟ ಮಾಡಿಲ್ಲ. ಸೊ ಮುಂಬೈಯಲ್ಲಿ ಇವಾಗ ಏರ್ಪೋರ್ಟ್ ಕಡೆ ಬಂದು ನಾವು ಮುಂಬೈಲಿ ಏರ್ಪೋರ್ಟ್ ಕಡೆ ಬಂದು ಒಂದು ಡಾರ್ಮೆಟ್ರಿ ಮಾಡಿದ್ವಿ. ಯಾಕಂದ್ರೆ ನಾಳೆ ನಮ್ಗೆ ಏರ್ಪೋರ್ಟ್ ಫ್ಲೈಟ್ ಇರೋದು. ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಡಿ ಅಂತ ಫಸ್ಟ್ ಟೈಮ್ ಡಾರ್ಮೆಟ್ರಿ ಬುಕ್ ಮಾಡಿದ್ದೀವಿ. ಫಾರಿನರು ಬಂದು ಅದು ಒಳಗಡೆ ಆಮೇಲೆ ನೋಡೋಣ. ಓಕೆ ಪರವಾಗಿಲ್ಲ, ಕೊಡೋ ಪ್ರೈಸ್ಗೆ ಒಂದ್ಸಲ ಟ್ರೈ ಮಾಡೋಣ ಒಂದು ರೀಸನ್ಗೆ ಅಷ್ಟೇ ಬಂದಿದ್ದು. ಒನ್ ಡೇಗೆಲ್ಲ ಮತ್ತೆ ಎಲ್ಲ ಏನು ರೂಮ್ ಮಾಡೋದು, ಬರೀ ಟ್ರಿಪಲ್ ಫುಲ್ ರೂಮ್ಗಳು ಅದು ಇದೊಂದು ಮಾಡಿ ಸಾಕಾಗ್ಬಿಟ್ಟಿದೆ. ಇದೊಂದು ಸಲ ಚೆಕ್ಔಟ್ ಮಾಡಿ ಇದೊಂದು ಸಲ ಅಂದ್ಬಿಟ್ಟು ಡಾರ್ಮೆಟ್ರಿ ಮಾಡಿದ್ದು. ಇವಾಗ ಇಲ್ಲಿಂದ ಎಲ್ಲಾದರೂ ಒಂದು ಒಳ್ಳೆ ಕಡೆ ಊಟ ಮಾಡೋಕೆ ಹೋಗಬೇಕು. ಸೊ ಒಂದು ಹೋಟ್ಲ್ ನೋಡಿದ್ದೀವಿ, ಅಲ್ಲಿ ಹೋಗಿ ನೋಡ್ತೀನಿ. ಮತ್ತು ಅದು ಮುಗಿಸ್ಕೊಂಡು ಇನ್ನೂ ಬೇರೆ ಕಡೆ ಹೋಗೋದಿದೆ ಪ್ಲ್ಯಾನು, ಆಮೇಲೆ ನೋಡೋಣ. ಮೊನ್ನೆಲ್ಲ ರೂಮ್ ಗಮನಿಸ್ಬೋದು ನಮ್ಮ ಏರಿಯಾ ಯಾವ ಥರ ಇಕ್ಕಟ್ಟು, ಫುಲ್ಲು ಟ್ರಾಫಿಕ್ ಇತ್ತು, ಬರೀ ಲಾರಿಗಳು. ಈ ಏರಿಯಾ ನೋಡಿದ್ರೆ ಫುಲ್ ಖಾಲಿ. ಮೇಲೆ ನಂಗೆ ಅನ್ಸಂಗೆ ಮೇ ಬಿ ಟ್ರೈನೋ ಮೆಟ್ರೋ ಗೊತ್ತಿಲ್ಲ ಪ್ರಾಪರಾಗಿ ನನಗೆ. ಮೇ ಬಿ ಟ್ರೈನ್ಲ ಮೆಟ್ರೋ ಯಾವುದೋ ಒಂದು ಇರುತ್ತೆ. ಎಕ್ಸಾಕ್ಟ್ ನಾವು ಇರೋದು ಅಂಧೇರಿ ಹತ್ರ, ಅಂಧೇರಿ ನಿಯರ್ ಬೈ ಇದೆಲ್ಲ ಅದೇ ಏರಿಯಾನೇ. ಮೆಟ್ರೋದೇನ ಮೇಲೆ ಟ್ರೈನಿಗೆ ಯಾರು ಕೊಡ್ತಾರೆ ಏನು ಹೇಳೋಕ್ಕಾಗಲ್ಲ. ನೋಡೋ ಎಲೆಕ್ಟ್ರಿಸಿಟಿ ಹೆಂಗೆ ಹಾಕೋರಲ್ಲ ಟ್ರೈನ್ಗೆ ಆದ್ರಂಗೆ. ಪ್ರೈಸ್ ಫೈನಲಿ ನಾವು ಸಾಕಿನಾಕ ಮೆಟ್ರೋ ಸ್ಟೇಷನಿಂದ ಬಂದು ಸುಪ್ರೀಂ ರೆಸ್ಟೋರೆಂಟಲ್ಲಿ ಊಟಕ್ಕೆ ಬಂದಿದ್ದೀವಿ. 4 ಒಳ್ಳೆ ಬಿರಿಯಾನಿ ಹೇಳಿದ್ದೀವಿ. ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ, ಸ್ವಲ್ಪ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಇದಂಗಿದೆ. ಟೇಸ್ಟ್ ಮಾಡಿ ನೋಡೋಣ. ರೈಸ್ ನಾವು ಆರ್ಡ್ರ್ ಮಾಡಿದ ಬಿರಿಯಾನಿ ಬಂದಿದೆ. ಫಸ್ಟ್ ಮಾಡೋಕ್ಕೆ ಹೋದರೆ ಇದು ಕೊಟ್ಟಿರೋ ಕಾಸಿಗೆ ವರ್ತಿಲ್ಲ ಆಗಿದೆ, ಬಟ್ ಟೇಸ್ಟ್ ಚೆನ್ನಾಗಿದೆ. ಓಕೆ, ಟೇಸ್ಟ್ ಚೆನ್ನಾಗಿದೆ. ಕ್ವಾಂಟಿಟಿ ವೈಸ್ ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯ್ತು ಅನಿಸುತ್ತೆ. ಟೇಸ್ಟ್ ಚೆನ್ನಾಗಿದೆ. ಸೂಪರ್ ಕ್ವಾಲಿಟಿ ಮೀಟು.
ಟೇಸ್ಟ್ ಚೆನ್ನಾಗಿದೆ. ಬಿರಿಯಾನಿ ಹೊಸ್ದಾಗಿ ಟೇಸ್ಟ್ ಮಾಡೋಣ ಬರ್ತೀವಿ, ಎಲ್ತಿರಿ ಕೊನೆಗೆ ಬಿರಿಯಾನಿಗೆ ಬರ್ತೀವಿ. ಎಲ್ಲೋದೇ ತಗೊಂಡಿದ್ದೀವಿ, ಚೆನ್ನಾಗಿದೆ. ಲೈಟ್ ಮಸಾಲೆ, ಸ್ಪೈಸಿ ಏನೂ ಇಲ್ಲ. ತಿಂದು ನೆಕ್ಸ್ಟ್ ಎಲ್ಲ ಹೋಗೋದು ನೋಡೋಣ. ಬಿರಿಯಾನಿ ಎಲ್ಲ ತಿನ್ಕೊಂಡು ಇಲ್ಲಿಂದ ಫಿನಿಕ್ಸ್ ಮಾಲ್ಗೆ ಹೋಗೋಕ್ಕೆ ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬ್ ಬರ್ತಾಯಿದೆ. ಇಲ್ಲೇ ಹೋಟ್ಲಲ್ಲಿ ನಾವು ಊಟ ಮಾಡಿದ್ದು. ಇಲ್ಲೇ ಸಾಕಿನಾಕ ಅನ್ನೋ ಮೆಟ್ರೋ ಸ್ಟೇಷನ್ ಹತ್ರ. ಹೆವಿ ಸೌಂಡು. ಇಲ್ಲಿ ಯಾವಾಗ ವೆದರ್ ಗೊತ್ತಾಗಲ್ಲ, ಯಾವಾಗ ಮಳೆ ಬೀಳುತ್ತೆ. ಮತ್ತೆ ಕ್ಯಾಬ್ ಬಂದಿದೆ. ಇಲ್ಲಿ ಯಾವಾಗ ಮಳೆ ಬೀಳುತ್ತೆ, ಯಾವಾಗ ಬಿಸಿಲಿರುತ್ತೆ ಒಂದು ಗೊತ್ತಾಗಲ್ಲ. ಬಟ್ ಎಷ್ಟೇ ಮಳೆ ಬಿದ್ದರೂ ಸರಿಯಾಗಿ ಬಿಸಿ ಅಂತೂ ಇರುತ್ತೆ. ನಮ್ಮ ಕ್ಯಾಬು ಬಂತು ಗೈಸ್, ಹತ್ತು ಮುಂದೆ ನಮ್ಮ ಕ್ಯಾಬು ಬಂತು. ಇಲ್ಲಿಂದ ಇವಾಗ ಮಾಲ್ ಹತ್ರ ಹೋಗ್ಬೇಕು. ಸೊ ಹೊಡೋಣ. ವೈಪರ್ ವರ್ಕ್ ಆಗ್ತಾ ಇಲ್ಲ, ಏನೋ ಜುಗಾಡ್ ಮಾಡ್ತಾ ಇರ್ಬೋದು. ಟೆಕ್ನಾಲಜಿಯಾ? ಇಲ್ಲ ವರ್ಕ್ ಆಗ್ತದೆ. ಇಲ್ಲ ವರ್ಕ್ ಆಗ್ತೈತೆ. ಸ್ಟಿಕ್ ಮಾಡ್ಕೊಬಾರ್ದು. 9746 ಪ್ರೈಸ್ ಇನ್ನೂ ಡೇನೇ ಕಂಪ್ಲೀಟ್ ಆಗಿಲ್ಲ. ಆಲ್ರೆಡಿ 1,500 ಖಾಲಿ ಮಾಡಿಬಿಟ್ಟಿದ್ದೀವಿ ಬೆಳಿಗ್ಗೆ. ಟೈಮ್ ಇವಾಗ ಎಷ್ಟು ಅಂದರೆ 1:30 ಟೈಮ್. ಇನ್ನು ಆಲ್ರೆಡಿ ಮಳೆ ಬೀಳ್ತಾಯಿದೆ. ಸೀದಾ ಮಾಲ್ ಹತ್ರ ಹೋಗೋಣ. ಮಾಲಲ್ಲಿ ಒಂದು 4-5 ಟೈಮ್ ಸ್ಪೆಂಡ್ ಮಾಡಿಬಿಡೋಣ. ಮತ್ತು ಆ ಡಾರ್ಮೆಟ್ರಿಗೆ ಬಂದು ನಾವು ಸ್ವಲ್ಪ ಟೈಮ್ ವೇಸ್ಟ್ ಮಾಡೋಕ್ಕೆ ನಮ್ಗೆ ರೆಡಿ ಇಲ್ಲ. ನೈಟ್ ಹೆಂಗಾರ ಕಲ್ತ್ಬಿಟ್ರೆ ಸಾಕು ಅನ್ಸ್ಬಿಟ್ಟೈತೆ. ಮಾರ್ಕೆಟ್ ಸಿಟಿ ಹತ್ರ ಬಂದಿದ್ದೀವಿ. ನೋಡೋದಿಲ್ಲ ಮುಂದೆ ಏನೋ ಶಾಪಿಂಗ್ ಮಾಡೋಕೆ ಅನ್ಕೊಂಡು ಬಂದಿದ್ದೀವಿ. ನೋಡಿದ್ರೆ ಬೆಳಗ್ಗೆನೇ ಬೇಜಾರಾಗಿ ಇಕ್ಕಿದ್ದೀವಿ. ಇವಾಗ ಏನು ಇಡ್ತೀವೋ ಗೊತ್ತಿಲ್ಲ, ನೋಡೋಣ. ಗೈಸ್, ಮುಂಬೈಲಿ ಫಿನಿಕ್ಸ್ ಮಾರ್ಕೆಟ್ ಸಿಟಿಗೆ ಬಂದಿದ್ದೀವಿ. ಫಿನಿಕ್ಸ್ ಮಾಲ್ಗೆ ಝೂಡಿಯೋ, ಡೆಕಾಥ್ಲಾನ್ ಎಲ್ಲ ಇತ್ತು. ಸೊ ಇನ್ನು ಟೈಮ್ ಪಾಸ್ ಮಾಡ್ಬೇಕು ನಾವು, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನೋಡೋಣ ಹೆಂಗೆ ಟೈಮ್ ಪಾಸ್ ಮಾಡೋದು ಗೊತ್ತಿಲ್ಲ. ಬಟ್ 4 ಗಂಟೆಗೆ ಬಂದು ಸಿತಾರೆ ಜಮೀನ್ ಫಾರ್ ಮೂವಿ ಟಿಕೆಟ್ ಬುಕ್ ಮಾಡಿದ್ದೀವಿ, ಅಮೀರ್ ಖಾನ್ದು. ಸೊ ಫಿಲಮ್ ನೋಡೋಣ. ಮೂವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಸ್ವಲ್ಪ ಲೇಟಾಗಿ ಹೋಗೋಣ. ಬೀಚೆಲ್ಲ ಸ್ವಲ್ಪ ನೋಡ್ಕೊಂಡು ಲೇಟಾಗಿ ರೂಮ್ ಹತ್ರ ಹೋದರೆ ಸಾಕು. ಸ್ವಲ್ಪ ಇದೆಲ್ಲ ರೌಂಡ್ ಹೊಡಿಬೇಕು ಅಷ್ಟೇ ಕೆಲಸ. ನೋಡೋಣ. ಮಾಲ್ ಸಖತ್ತಾಗಿದೆ, ಸಿಕ್ಕಾಪಟ್ಟೆ ದೊಡ್ಡ ಮಾಲ್ ಫಿನಿಕ್ಸ್ ಮಾಲು. ಡೆಕಾಥ್ಲಾನ್ ಇದೆ, ಝೂಡಿಯೋ ಇದೆ, ಎಲ್ಲ ಥರ ಶಾಪಿಂಗು ಇದೆ. ನೋಡೋಣ. 4 ಗಂಟೆಗೆ ಇರೋದು, ಬಟ್ ಫಿಲಮ್ 4 ಗಂಟೆಗೆ ಇರೋದು. ಇವಾಗ ಡೆಕಾಥ್ಲಾನ್ ಹತ್ರ ಹೋಗ್ಬಿಟ್ಟು ನೋಡೋಣ. ಅದಾದಮೇಲೆ ಝೂಡಿಯೋ ಅದು ಇದನ್ನು ಸ್ವಲ್ಪ ಟೈಮ್ ಪಾಸ್ ಮಾಡಿ 4 ಗಂಟೆಗೆ ಶೋ ಇದೆ. 4 ಗಂಟೆಗೆ ಫಿಲಮ್ಗೆ ಹೋಗೋಣ. ತುಂಬ ದೊಡ್ಡ ಮಾಲು ಗೈಸ್, ಹೆವಿ ದೊಡ್ಡದು. ಒಂದು 5-6 ಅವರ್ಸ್ ಇಲ್ಲೇ ಇದ್ವಿ. ಸುತ್ತಿ ಒಂದು ಕೊಲೆಗೊಂದು ಫಿಲಮು ನೋಡಿ. ಸಿತಾರೆ ಜಮೀನ್ ಫಾರ್ ಅಮೀರ್ ಖಾನ್ ಫಿಲಮು ಸಕ್ಕತ್ತಾಗಿತ್ತು. ಫುಲ್ ಎಂಟರ್ಟೈನ್ಮೆಂಟ್ ನೋಡ್ಕೊಂಡು ಇವಾಗ ಹೊರಗಡೆ ಹೊಡ್ತಾ ಇದ್ದೀವಿ. ಇಲ್ಲಿಂದ ಜುಹು ಬೀಚ್ಗೆ ಹೋಗಬೇಕು. ಅಲ್ಲಿ ಮುಂದೆ ಅಲ್ಲಿ ನೋಡೋಣ ಗೈಸ್. ಇಲ್ಲೇ ಮಾಲ್ ಮುಂದೆ ಇರೋ ಒಂದು ಹೋಟೆಲಲ್ಲಿ ಮಿಸೈಲ್ ಪಾವ್ ತಿನ್ಕೊಂಡು ಇವಾಗ ಶಾಪಿಂಗ್ ಎಲ್ಲ ಮುಗೀತು. ನಾನು ಕ್ಯಾಬ್ ಬುಕ್ ಮಾಡಿದ್ದೀವಿ. ಎಲ್ಲಿ ಬರ್ತಾ ಇದೆ ಗೊತ್ತಿಲ್ಲ. ಸೊ ಕ್ಯಾಬ್ ಬಂದಮೇಲೆ ಸೀದಾ ನಮ್ಮ ಡಾರ್ಮೆಟ್ರಿಗೆ ಹೋಗಿ ಏನು ಪರಿಸ್ಥಿತಿ ಅಂತ ನೋಡ್ಬೇಕು. ಯಾಕಂದರೆ ಬೆಳಗ್ಗೆ ನಾವು ಅಲ್ಲಿ ಚೆಕ್-ಇನ್ ಮಾಡೋದು ಬಂದವರು ಏನಾಗೈತೆ ಅನ್ನೋ ಗೊತ್ತಿಲ್ಲ. ಬ್ಯಾಗ್ಸ್ ಎಲ್ಲ ಅಲ್ಲೇ ಈಚೆ ಹಾಕಿದ್ವಿ. ಹೋಗಿ ನೋಡ್ತೀನಿ ಏನಾಗೈತೆ ಅನ್ನೋ ಗೊತ್ತಿಲ್ಲ. ಇಂಪಾರ್ಟೆಂಟ್ ಥಿಂಗ್ಸ್ ಏನಿದ್ದಿಲ್ಲ, ಪವರ್ ಬ್ಯಾಂಕ್ ಅದೆಲ್ಲ ಇತ್ತು. ಸೊ ಯಾರು ಏನು ಮಾಡಿಲ್ಲ ಅಂತ ಅನ್ಕೊತೀನಿ. ಹೋಗಿ ನೋಡೋಣ ಏನಾಗಿರುತ್ತೋ ಗೊತ್ತಿಲ್ಲ. ಹೋಗಿ ನೋಡ್ತೀನಿ. ಮಳೆ ಬಿದ್ದು ನಿಂತಿದೆ. ಇಲ್ಲಿ ಯಾವಾಗ ಬೇಕೋ ಮಳೆ ಬೀಳ್ತಾ ಇರುತ್ತೆ. ಹೊರಗಡೆ ಮಾಲಿಂದ ಹೊರಗಡೆ ಬಂದ ತಕ್ಷಣ ಅಷ್ಟೇ ಬಿಸಿನೂ ಇದೆ, ಮಳೆನೂ ಬೀಳ್ತಾ ಇತ್ತು. ಮಳೆ ಬಿದ್ದು ಪ್ರಯೋಜನ ಇಲ್ಲ, ಇಲ್ಲಿ ಹೆವಿ ಬಿಸಿ ಇರುತ್ತೆ. ನಮ್ಮ ಕ್ಯಾಬು ಬಂದಿದೆ. ಇನ್ನೇನಿದ್ರು ರೂಮ್ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ. ನೋಡೋಣ. ಮಳೆ ಬೇರೆ ಬಿದ್ದಿದೆ. ಹಾಂ, ಇದೇ ಕೂತ್ಕೋ. ಫೈನಲಿ ನಾವು ರೂಮ್ ಹತ್ರ ರಿಟರ್ನ್ ಆಗಿದ್ದೀವಿ. ಕ್ಯಾಬ್ ಇಲ್ಲೇ ಡ್ರಾಪ್ ಮಾಡಿದೆ. ಹೋಗಿ ಮಲ್ಬಿಡ್ತೀನಿ ಗೈಸ್. ಬೆಳಗ್ಗೆನೂ ಪ್ರಾಪರಾಗಿ ನಿದ್ದೆ ಹೋಗಿಲ್ಲ. ಫುಲ್ಲು ರೆಸ್ಟ್ ಮಾಡಬೇಕು. ಮತ್ತೆ ಬೆಳೆ ಎದ್ದವರು ಅಲ್ಲಿ ರೌಂಡ್ ಹಾಕೋದು ವ್ಯವಸ್ಥೆ ಐತೆ, ಪ್ಲ್ಯಾನ್ ಐತೆ. ಇಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಿಮ್ಗೆ ಅಷ್ಟೊಂದು ಏನು ತೋರಿಸೋ ಹೋಗಿಲ್ಲ, ಏನೂ ವೀಡಿಯೋನೂ ಮಾಡೋಕ್ಕಾಗಿಲ್ಲ ಅಷ್ಟು. ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡಬೇಕಾಗಿದೆ, ಅದಕ್ಕೋಸ್ಕರ. ಇನ್ನು ಯಾರು ನನ್ನ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ, ಈಗಲೇ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗೋಣ. ಅಲ್ಲಿವರೆಗೂ ಬೈ, ಪೀಸ್ ಔಟ್ ಆಫ್ ಸ್ಟೇ ಸೇಫ್. ಅಸೆಯೇ ದುಃಖಕ್ಕೆ ಮುಲ್ಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.